ಕುಕುಂಬರ್ ಬೋಟ್ ಮಸಾಲ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಮಾಡೋದು ತುಂಬ ಈಸಿ, ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ಬನ್ನಿ ಕುಕುಂಬರ್ ಬೋಟ್ ಮಸಾಲ ಹೇಗೆ ಮಾಡೋದಂತ ನೋಡೋಣ. ಎಲೆ ಸೌತೆಕಾಯಿ ತೊಗೊಬೇಕು, ಅದನ್ನು ಸೈಡಲ್ಲಿ ಕಟ್ ಮಾಡಿಕೊಂಡು ಕಸರೆ ಎಲ್ಲ ತೆಗಿಬೇಕು ಚೆನ್ನಾಗಿ. ಕಸರೆ ಎಲ್ಲ ತೆಗೆದ ಮೇಲೆ ಒಂದು ಚಿಕ್ಕ ಪೀಸ್ ಕಟ್ ಮಾಡಿ ಬಿಸಾಕ್ಬಿಡಿ, ಅದು ಕೂಡ ಕಹಿ ಇರುತ್ತೆ. ಇವಾಗ ಸಿಪ್ಪೆ ತೆಕ್ಕೊಳ್ಳೋಣ. ಸೌತೆಕಾಯಿ ಸಿಪ್ಪೆ ಎಲ್ಲ ತೆಗೆದ ಮೇಲೆ ಸೌತೆಕಾಯಿ ಮಧ್ಯ ಭಾಗದಲ್ಲಿ ಇಟ್ಕೊಂಡು ಅರ್ಧಾಗಿ ಸೀಳಬೇಕು. ನೋಡಿ, ಈ ಥರ ಬರಬೇಕು. ಸ್ವಲ್ಪ ಶಾರ್ಪ್ ಇರೋಂಥ ಸ್ಪೂನ್ ತಗೊಂಡು ಬೀಜ ಎಲ್ಲ ತೆಗೆದುಬಿಡಬೇಕು. ಸೌತೆಕಾಯಿ ಬೀಜನ ವೇಸ್ಟ್ ಮಾಡಬೇಡಿ, ಚಟ್ನಿ ಮಾಡ್ಬೋದು, ಇಲ್ಲ ಅಂದರೆ ದೋಸೆ ಕೂಡ ಮಾಡ್ಬೋದು. ನೋಡಿ, ಈ ಥರ ಸೌತೆಕಾಯಿ ಬೀಜ ಎಲ್ಲ ತೆಗೆದಿಟ್ಕೊಬೇಕು. ಉಪ್ಪು ಹಾಕಿ ಬೇಯಿಸಿ ಬಿಡಿಸ್ಕೊಂಡಿರೋ ಅಂಥ ಸ್ವೀಟ್ ಕಾರ್ನ್, ಒಂದು ಟೊಮೆಟೊ ಸಣ್ಣಕ್ಕೆ ಹಚ್ಕೊಂಡಿರೋದು, ಒಂದು ಈರುಳ್ಳಿನ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ನೀವು ಖಾರಕ್ಕೆ ನೋಡ್ಕೊಂಡು ತಗೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೌತೆಕಾಯಿ ಬೀಜನ 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 1/4 ಟೀ ಸ್ಪೂನ್ ಮೆಣಸು ಪುಡಿ, 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಅಚ್ಚಕಾರದ ಪುಡಿ, ಖಾರ ನೋಡ್ಕೊಂಡು ತಗೊಳ್ಳಿ, ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅರ್ಧ ಹೋಳು ನಿಂಬೆಹಣ್ಣಿನ ರಸ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಬೇಕಾದರೆ ದಾಳಿಂಬೆ ಹಣ್ಣು, ಡ್ರೈ ಫ್ರೂಟ್ಸ್ನ ಕೂಡ ಹಾಕೊಬೋದು. ಈಗ ಸೌತೆಕಾಯಿ ಮಧ್ಯದಲ್ಲಿ ಇದನ್ನ ಫಿಲ್ ಮಾಡ್ಕೊಳ್ಳೋಣ. ಇದು ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರು ಕೂಡ ತುಂಬ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದ್ರ ಮೇಲೆ ಬೇಕಾದರೆ ನೀವು ಸೇವು ಅಥವಾ ಕಡಲೆಪುರಿನ ಕೂಡ ಹಾಕೊಬೋದು. ಈಗ ಕುಕುಂಬರ್ ಬೋಟ್ ಚಾಟ್ ಮಸಾಲ ರೆಡಿಯಾಗಿದೆ, ಸರ್ವ್ ಮಾಡೋಣ. ನೋಡಿದ್ರಲ್ಲ, ಕುಕುಂಬರ್ ಬೋಟ್ ಮಸಾಲ ಎಷ್ಟು ಈಸಿಯಾಗಿ ಮಾಡ್ಬೋದಂತ. ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.